ಸಂವಿಧಾನ ದಿನದ 10 ಸಾಲುಗಳ ಭಾಷಣ. ನವೆಂಬರ್ 26ರಂದು ಸಂವಿಧಾನ ದಿನವನ್ನು ಆಚರಿಸುವುದಕ್ಕೆ ಕಾರಣ 1949ರಲ್ಲಿ ಇದೇ ದಿನ ನಮ್ಮ ಸಂವಿಧಾನವನ್ನು ಅಧಿಕೃತವಾಗಿ ಅಂಗೀಕರಿಸಲಾಯಿತು. ವಿಶ್ವದಲ್ಲೇ ಅತ್ಯಂತ ವಿಸ್ತೃತ ಮತ್ತು ಶಕ್ತಿಯುತ ಲಿಖಿತ ಸಂವಿಧಾನಗಳಲ್ಲಿ ಭಾರತೀಯ ಸಂವಿಧಾನವು ಒಂದು. ಸಂವಿಧಾನ ರಚನಾ ಕೆಲಸ 1946ರಲ್ಲಿ ಆರಂಭವಾಗಿ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಅಹೋರಾತ್ರಿ ಪರಿಶ್ರಮದ ನಂತರ ಪೂರ್ಣಗೊಂಡಿತು. ಮಸೂದೆ ಸಮಿತಿಯ ಅಧ್ಯಕ್ಷರಾದ ಅಂಬೇಡ್ಕರ್ ಅವರನ್ನು ಎಲ್ಲರೂ ಗೌರವದಿಂದ ಸಂವಿಧಾನದ ಶಿಲ್ಪಿಯೇ ಎಂದು ಕರೆಯುತ್ತಾರೆ. ಸಂವಿಧಾನವು ಎಲ್ಲ ನಾಗರಿಕರಿಗೆ ಮೂಲಭೂತ ಹಕ್ಕುಗಳು, ನ್ಯಾಯ, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಭರವಸೆ ನೀಡುತ್ತದೆ. ಇದು ವಿಧಾನಮಂಡಲ, ಕಾರ್ಯನಿರ್ವಾಹಕ ಮತ್ತು ನ್ಯಾಯಾಂಗಕ್ಕೆ ಸ್ಪಷ್ಟವಾದ ಮಾರ್ಗದರ್ಶಕ ನಿಯಮಗಳನ್ನು ನೀಡುವ ದೇಶದ ಅತ್ಯುನ್ನತ ದಸ್ತಾವೇಜು. ನವೆಂಬರ್ 26 ನಮ್ಮ ಜನರಾಜ್ಯವು ಕೇವಲ ಹಕ್ಕುಗಳ ಮೇಲೆ, ಕರ್ತವ್ಯಗಳು ಮತ್ತು ಮೌಲ್ಯಗಳ ಮೇಲೂ ನಿಂತಿದೆ ಎಂಬುದನ್ನು ನೆನಪಿಸುತ್ತದೆ. ಈ ದಿನ ಸಂವಿಧಾನದಲ್ಲಿ ಅಡಗಿರುವ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಮೌಲ್ಯಗಳನ್ನು ಜೀವನದಲ್ಲಿ ಪಾಲಿಸಲು ಪ್ರೇರೇಪಿಸುತ್ತದೆ. ಸಂವಿಧಾನ ದಿನವು ಜವಾಬ್ದಾರಿಯುತ ನಾಗರಿಕರಾಗಿ ದೇಶ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಎಷ್ಟು ಮಹತ್ವದ್ದೆಂದು ತಿಳಿಸುತ್ತದೆ. ಇಂದು ನಾವು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವ ಮತ್ತು ಗೌರವಿಸುವ ಸಂಕಲ್ಪ ಮಾಡೋಣ. ಸಂವಿಧಾನ ಒಂದು ಪುಸ್ತಕವಲ್ಲ, ಅದು ದೇಶದ ಜೀವ ಸಂಕೇತ.